ಊಟ ಮಾಡಿ ಹೊಡಿಬಾರ್ದು, ಬಾಯಿಂದ ಉಗಿಬಾರ್ದು, ತಿಕ್ಕಿ ಊಟ ತಿನ್ನಬಾರ್ದು, ಕಪ್ಪೆಟ್ಟು ಹಾಕಬಾರ್ದು. ಆ ಮಗುವಿಂದ ಭಾಳ ಅದೃಷ್ಟ ಐತೆ. ಎರಡನೇದು, ಮನೆ ಒಳಗೆ ಪಿಗ್ ಮಟನ್ ಮಾಡೋಕ್ಕೋಗಬಾರ್ದು. ಈ ತಿಂಗಳು ಕಲಿ ನಾನು ಹೊಗಳ್ತಾ ಇಲ್ಲ. ನಾನು ಮುತ್ತು ಮಾದಪ್ಪನ ಸಾಕ್ಷಿ ಕೊಂಡಾಡ್ತೀವಿ. ನಮ್ದು ಯಡಿಯೂರು ಮಾದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ನಿಮ್ಮಂತವ್ರು ಬೇಕಾದಷ್ಟು ಧರ್ಮ ಕೊಟ್ಟವ್ರೆ. ನಿಮ್ಮನೆ ಬಜಾರಿ ಮುರುಕಾಸ್ತ ರಾಜ ಹಾಕ್ಬಿಡ್ತಾನೆ. ಏನು ಮಾಡಕ್ಕಾಗಲ್ಲ. ಭಗವಂತ ಮಂಜುನಾಥ ಕಾಪಾಡಿ. ಮಾದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ನಿನ್ನಂತವ್ರು ಬೇಕಾದಷ್ಟು ಕೊಟ್ಟವ್ರೆ. ಆ ಮಗುದಾಗಿ ಕೇಳು 100 ಆ ಮಗುದೇ ಕೇಳ್ತಾನೆ. ಅವ್ರು ಏನ್ ಕೊಡ್ತಾರೆ ಪ್ರೀತಿನ ಅದು ಇಸ್ಕೋಬೇಕು. ಡಿಮ್ಯಾಂಡ್ ಮಾಡಬಾರ್ದು. ದೇವ್ರು ಅಂದ್ಮೇಲೆ ದೇವ್ರು ಡಿಮ್ಯಾಂಡ್ ಮಾಡ್ತದ 100 ಕೊಡು 100 ಕೊಡು ಅಂತ ಕೊಟ್ಟಷ್ಟು ಇಸ್ಕೋಬೇಕು. ಅಷ್ಟೇ. ಯಾವತ್ತೂ ಒಂದೇ ಮಟ್ಟ ಧರ್ಮರಾಯ ಸತ್ಯದ ಹರಿಚಂದ್ರ ಸಿಟ್ಟು ಬಂದ್ಬಿಟ್ರೆ ಮಲ್ಲಾಕರ್ಮ ಕರೆಕ್ಟ್ ಆಗಿ ಇದಂತೂ ಕರೆಕ್ಟ್. ಬರ್ಲಕ್ ಪಾಪ ಬಂದ್ಬಿಟ್ರೆ ಒಳ್ಳೆ ಕಡೆ ಅವ್ರು ಸಿಕ್ಕ ಹುಡುಗಿ ಕಂಜೂಸ್ ಮುಂಡೆ ಕೊಡೋದ ಯಾರು ಸೂಪರ್. ಒಳ್ಳೆ ಭಗವಂತ ಒಳ್ಳೆ ಮಾಡಿ ಅವ್ನ ಮಗ ನೋಡ್ಬೇಕಲ್ಲ ದೊಡ್ಡವಂದ. ಚಿಕ್ಕ ಹುಡುಗಿ ಕರಿಬಟ್ಟೆ ಹಾಕ್ಬಾರ್ದು. ದೇವ್ರು ಒಟ್ನ ಹುಟ್ಟಿರೋದು ಬಜಾರಿ. ಇವಾಗ ಬರ್ತಾಳೆ ಕುರ್ಚಿಗೆ ಮೇಲೆ. ಹೌದಾ? ಕರೆಕ್ಟ್ ಆಗಿ ಹೇಳೋರಲ್ಲ. ಮಾದೇಶ್ವರ ಒಳ್ಳೆ ಮಾಡ್ತೀನಿ. ಸರಿ, ಒಳ್ಳೇದಲ್ಲಿ ಬನ್ನಿ. ಏನಾಗಬೇಕು ನೋಡಿ, ಅವ್ರ ಮಕ್ಕಳಾಗೆಲ್ಲ ಮದುವೆ 5 ವರ್ಷ ಆಗಿದೆ. ಬಹಳ ವ್ಯವಸ್ಥೆ ಐತಲ್ಲ. ಇಲ್ಲೇ ಹೋಗಿಲ್ಲ ಮನ ಅವ್ರ ಅತ್ತೆ ಕರಿಬೇಕಾ? ಅತ್ತೆನ ಅವ್ರನ್ನೇ ಇಂಪಾರ್ಟೆಂಟ್. ಅತ್ತೆ ಬೇರೆ ಬೇರೆ ಅಲ್ಲ, ತಾಯಿ ಬೇರೆ ಅಲ್ಲ, ಎರಡು ಒಂದೇ. ಸ್ವಲ್ಪ ನನ್ನ ಮಕ್ಕಳಿ ಅಮ್ಮ. ಈ ಯಮನಿಗೆ ಗಾಳಿ ಸಂಖ್ಯೆ ದೇವರು ದಿಂಡ್ರು ಕಾಟ ಏನಿಲ್ಲ ತಾಯಿ. ನಿಮ್ ತರುಣ ಯಾವುದು? ಆಲ್ಗೆರೆ ಅಮೃತರ ಹತ್ರ. ಆಲ್ಗೆರೆ. ದೇವ್ರು ಕಾಪಾಡಿ. ಅದೇ ನಿಮ್ಮ ಯಜಮಾನ್ರು ಯಾವತ್ತೂ ಒಂದೇ ಮಟ್ಟ. ಅರ್ಥ ಆಯ್ತು? ದೇವ್ರು ಕೊಟ್ಟಾರ ಮೇರಿಯಲ್ಲ, ದೇವ್ರು ಕೊಟ್ಟಾರ ತೊಗಿ ಬಾಳಲ್ಲ, ಒಂದೇ ಮಟ್ಟ. ನಿನಗೆ ಹೇಳ್ಬೇಕಂದ್ರೆ ಯಾರೇನು ಮಾಟ ಮಂತ್ರ ಅದು ಇದು ಮಾಡಿಲ್ಲ, ಮಾಡಿದ್ರು ಅವೆಲ್ಲ ಬರೋಲ್ಲ, ಆಗೋದು ಇಲ್ಲ. ಯಾಕೇಳು ಭಯಂಕರದ್ದು ಎಣ್ಣೆದೇವರು ಎರಡು ಗೊತ್ತಾ? ಒಂದು ನಮ್ಮನಿಗೆ ಕಟ್ತಾ ಆಗುತ್ತೆ, ಒಂದು ನಮ್ಮನಿಗೆ ಕಟ್ತಾ ಆಗಲ್ಲ. ಒಬ್ಬ ನಮ್ದು ಅವನು ಗಂಡಿದೇವರು, 3 ದೇವರು ಒಟ್ಟು. ಅರ್ಥ ಐತೆ? ನಿನಗಿರೋದು ಮುಂದೆ ಹುಟ್ಟೋ ಸುಡಿ ಬೆಳಂತ ಬಯಲು ತೂಗೋ ತೊಟ್ಟು ಇಷ್ಟೊತ್ತು ಮುದ್ದಾಡಬೇಕಾಗಿತ್ತು. ಆದರೆ ಕೈಗೆ ಬಂದು ತುಟ್ಟು ಬಾಗಿದ್ದಂಗೆ ಆಗೋಯ್ತು. ಕಾರಣ ಗಾಳಿ ಸಂಖ್ಯೆ ದೇವರು ದಿಂಡ್ರ ಮಾಡ್ತಾ ಸೂರ್ಯ ಏನು ಬಂದಿಲ್ಲ ಕಣಯ್ಯ. ಸರ್ಪದೋಷ ಮಾತ್ರ ಯಾರು ಹೇಳಿಲ್ಲ, ಕಳ್ತಿಲ್ಲ. ಈ ಸ್ವಲ್ಪ ದಿವಸ ನೋಡ ಪರಿಸ್ಥಿತಿ ಯಾರಿಗೂ ಬೇಡ ಅಂತ ಪರಿಸ್ಥಿತಿ ಆಗತ್ತೆ. ಬೇಡಪ್ಪ, ಒಳ್ಳೇದಾಗಿ ಈ ಮಾತು ತಪ್ಪಿಟ್ರೆ ನೀನ್ ಎಕ್ಕಡ ತಗೊಂಡು ಬಿಡು. ಬೇಡ, ಒಳ್ಳೇದಾಗಿ ಏನ್ ಮಾಡ್ಬೇಕು? ಒಳ್ಳೇದಾಗತ್ತಾರೆ ಏನ್ ಮಾಡ್ಬೇಕು ಹೇಳಿ? ನೀನ್ ಕೆಟ್ಟೋಗ್ಬಿಟ್ರೆ ನಿನ್ನ ಮನೆ ತೂತು ಕೂಡ ಬೇರೆ ಬಿಟ್ಟು ಹೋಗೈತಿ. ಅಪ್ಪ ಮುಂದೆ ಮಾತಿದ್ದು ಸತ್ಯ ಮಾತಿದ್ದು. ನಾನು ಹಿಂಗೆ ನಾನು ನಮ್ದು ಹೆಂಗಾರಲ್ಲಿ ಬೇರೆ ತೂತು ಬಿಡ್ತೀನಿ, ಅದು ಸತ್ಯ ಬಿಡು. ಮುಚ್ಚಕ್ ಹೋದ್ರೆ ನಾವು ಅಡ್ವರ್ಟ್ ಆಯ್ತಾ ನಮ್ಗೆ. ಭಗವಂತ ಭಿಕ್ಷಣ ಬರ್ತಾರೆ, ತಿರ್ಗಾಕ್ ಬರ್ತಾನೆ. ಮೇಡಮ್ ಕೇಳಿ ಕುಡಿ, ತಣ್ಣು ಕುಡಿಯಪ್ಪ. ನಿನ್ನೆ ಬಾಯಿಂದ ಏನಿತ್ತು ಬರ್ರಿ. ಮೊಮ್ಮಗ ಇಷ್ಟೇ ಇಷ್ಟು ಮಂದೆ ತಗೊಂಡು ಅಲ್ಲ ನಿಮ್ಮ ಮಗಳೆಲ್ಲ ಎತ್ಕೊಳ್ಳಿ. ಇಲ್ಲಿ ಎತ್ಕೊಡಲ್ಲಿ ಓರ್ಕೊಡ, ನಿನ್ ಕೈಯಾರ ಎತ್ಕೊಡ. ಏನಾಗಲ್ಲ, ಗುರುವೇ ಮಂಜುನಾಥ ಹಾಕಪ್ಪ. ಅಲ್ಲಕ್ಕ ಪರಮಾತ್ಮ ಏನಪ್ಪ ಇದು? ಹೌದು, ಮಣ್ಣು. ಈ ಮಣ್ಣು ಇಲ್ಲ 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 ತಂದಿದ್ದು ನಾವು ಹುಟ್ಟೋದ್ರೆ ಸಾಯ್ದು ನಮ್ಗೆ ಅನ್ನ ಕೊಡೋದು. ನಾವು ಸತ್ತ ಇಲ್ಲ ಹೋಗ್ತೀವಿ. ಶಂಕರಾಮಯ್ಯ ನನಗೇನು ದಕ್ಷಿಣೆ ಕೊಟ್ಟೆ, ನಾನು ನಿಮಗೇನು ಕೊಟ್ಟಿಲ್ಲ. ಕೈಡಿ ಗುರುವೇ ಶಂಕರ ಮಂಜುನಾಥ ಮುಕ್ಕಳಗಾಸ್ತ ಜಯ ರೇವಣ ಸಿದ್ದೇಶ್ವರ ಮಂಜುನಾಥ ಭಿಕ್ಷಿಕ. ಯಾ ಭಿಕ್ಷಿಕ ಅನ್ಕೋಣ ನಾನು. ಆಯ್ತು, ಒಳ್ಳೇದು ಮಾಡಿ. ಕಾಪಾಡಿ. ನಮ್ದು ಹೆಂಗ್ 2 ವರ್ಷ ಆಯ್ತದ ನನಗೆ. ಇವ್ರದ್ದೇನು ಹೇಳಿ ನಿಮ್ಮ
ಮನೆ ಅಮ್ಮರ ಗಂಟ ನೀವು ಶಾಸ್ತ್ರ ಕೇಳಂಗೆ ಇಲ್ಲ ಗೊತ್ತಾಯ್ತಾ? ನೀವು ಶಾಸ್ತ್ರ ಕೇಳಿದಷ್ಟು ದರಿದ್ರ ಯಾರು ಹೇಳಿದ್ರು ಬಿಡಿ 10 ವರ್ಷದಲ್ಲಿ ಯಾರು ಹೇಳಿದ್ರು ಕೈನೇ ತೋರಿಸ್ಬೇಡ ಬಂತವ್ರ ಹೆಂಡತಿಗೆ ಹೇಳಿದ್ರಲ್ಲ ಈಗ ಜಾಸ್ತಿ ಏನಮ್ಮ ಕಳಿತೀನೋ ನಂದೇನು ಸರ್ಪದೋಷದ್ದು ಐತೆ. ಓ ಅದು ಕುಕ್ಕೆ ಹೋಯ್ತಾ ಇದೀವಿ ಅಲ್ಲ ಕುಕ್ಕೆ ಅಲ್ಲ ಮುಟ್ಟುಬಟ್ಟೆ ಕುಕ್ಕೆ ಹೋಗಲ್ಲ. ಇಲ್ಲ ಮುಟ್ಟುಪಟ್ಟೆಗೆಲ್ಲ ಯಾವ ಕೊಡಲ್ಲ ನಾವು ಥೋ, ಎಲ್ಲ ಕೊಡಬಾರ್ದು. ಅದಕ್ಕೆ. ಏ ದೋಸ್ತಿ ಕೊಡಲ್ಲ 5 ರೂಪಾಯಿ ಕೊಡು ನಾನು ಅಲ್ಲ ಇದು ಕೊಡ್ಲಿ ಯೂಟ್ಯೂಬ್ ಚಾನಲ್ ಏನ ಒಂದು ರೂಪಾಯಿ ಕಾಯಿನ್ ಕೊಡು. 1 ರೂಪಾಯಿ ಕಾಯಿನ ನನ್ನ ಹತ್ರ ಎಲ್ಲ 1 ರೂಪಾಯಿ ನಾ ಕೊಡ್ಬಾರ್ದು, ನನ್ನ ಕೈಯಿಂದ ಕೊಟ್ಟರೆ ಒಳ್ಳೇದಲ್ಲ ಅದಕ್ಕೆ. ಬಾಪಾ 1 ರೂಪಾಯಿ ಆಯ್ತಾ ಕೊಡಲಿ. ಲಕ್ಷ್ಮಿ ಬರಬೇಕು, ತಾಂಡವಾಡ್ಬೇಕು, ಹಂಗೆ ಕೊಡ್ಬೇಕು. ನಾನೇ ಕೊಡಲಾ? ನೀವು ಕೊಡ್ಬಾರ್ದು ಅಂದಲ್ಲ. ಕೊಡಪ್ಪ. ನಾ ಕೊಡ್ಬಾರ್ದು ಅಂದ್ರಲ್ಲ. ಈ ವರ್ಷ ಹಾಂ ಹಣ್ಣು ತೊಟ್ಲ ಕಟ್ಟಿದ ಮೇಲೆ ಹಾಂ ನಾವು ಪಂಚಾಯತ್ ಕಟ್ಬೇಕು. ಸೂಪರ್, ಕೊಡ್ತೀವಿ. ಅರ್ಶಿನ ಕುಂಕುಮ, ಒಂದು ಗ್ಲಾಸ್ ನೀರು, ಹಿರಿಯರು ಮಾಡಿ ಸ್ವಾಮಿ ಅದೆಲ್ಲ ಇವತ್ತು ಹಬ್ಬ. ಅಕ್ಕಿ ಅಕ್ಕಿ ಸ್ವಾಮಿ ಹೇಳಿದ್ದೆ ಅದ್ರಲ್ಲೇ ಕೊಡಿ, ಇವತ್ತು ಹಬ್ಬ ಅಲ್ವಾ ಏನು ಕೊಡ್ಬೇಡಿ ಹೋ, ಅಂತಿದ್ದಾರೆ. ತಾರೀಖಿಗೆ. ಅಕ್ಕಿ ಇಲ್ವಾ? ಅಕ್ಕಿ ಐತೆ. ಅಕ್ಕಿ ಕೊಡು. ಈ ಗುಂಡೆ ಯಾಕೆ ಹೆಚ್ಚಿಬಿಡ್ತೇನೆ ನಾನು. ಹಾಂ ಬಂದ ಮೊದಲೇ ಹೇಳ್ತಿದ್ದೆ ನೀನು. ಎಲ್ಲಿಗೆ? ಮನೆಯೊಳಗಿಂದ ಅಕ್ಕಿ ಅಂತೆ ಅದಂತೆ ಇದಂತೆ ಅನ್ಕೊಂಡು. ಅಯ್ಯ, ಎಲ್ಲಿ ಮಾಮ? ಈಸ್ಕೊಳ್ಳಿ ಈಸ್ಕೊಳ್ಳಿ. ಅದು ಪ್ರೀತಿ ಏನು ಕೊಡ್ತಾರೆ ನೀವು ಈಸ್ಕೊಳ್ಳಿ, ನೀವು ಕೊಡ್ಬೇಕು. ಅದೇ ಒಳ್ಳೇದಾಗ್ಲಿ ಒಳ್ಳೆದಾಗ್ಲಿ ಅಂತ ಕೊಡ್ಬೇಕು. ಕೇಳಿದೆ ಅಷ್ಟೇ ಸಾಕು ಇಸ್ಕೊಡು. ಒಳ್ಳೆದಾಗ್ಲಿ ಅಂತ ಕೊಡ್ಬೇಕು. ನಿಮ್ ಗೊತ್ತಿಗೆ ವರ್ಷಕ್ಕೆ ಮಗ ಆದ್ಮೇಲೆ ಆಮೇಲೆ ಎಲ್ಲರೂ ಹುಡುಕ್ತೀನಿ, ನಂಬರ್ ಕೊಟ್ಟು ಕೊಡೋಗಿರಿ, ಮಕ್ಕಳಾದ ಕರಿತೀವಿ. ನನ್ ಮೇಲೆ ಒಟ್ಟಲ್ಲಿ ಹಬ್ಬದಲ್ಲಿ ಬಂದಿದ್ದೀರಾ, ನಂಬಿಕೆ ಐತೆ. ಒಳ್ಳೆದಾಗ್ಬೇಕು ಈ ವರ್ಷ. ಅಲ್ಲ ಕರಿತೀವಿ ಆಶೀರ್ವಾದ ಮಾಡಕ್ಕೆ. ಹೌದಾ? ಎಷ್ಟು ವರ್ಷದಿಂದ? 5-6 ತಿಂದೆ. ಹೌದಾ? ಇವನ್ಗೊಂದು 3-4 ಹೆಣ್ಣು ಹೇಳ್ಬೇಕಾಯ್ತಲ್ಲ, ಒಂದೇ ಒಂದು ಹೇಳೋರೆ. ಪೇಪರ್ ಎತ್ಕೊಂಡ್ ಬಾ. ಪೇಪರ್ ಕೊಡವ. ಅರ್ಶಿನ ಕುಂಕುಮ, ಒಂದು ಗ್ಲಾಸ್ ನೀರು. ಅಷ್ಟ ಕುಂಕುಮ ಒಂದು ಗ್ಲಾಸ್ ನೀರು ಕಲ್ಬೇಕಾ? ನಿನ್ನೆ ಬಾ. ಹಾ. ಬಟ್ಟೆ ಮೇಲೆ ಹೋಗ್ಬೇಕು. ಹಾಂ ಸ್ವಾಮಿ. ಅದು ಹೋಯ್ತು, ಅದಕ್ಕೆ ಸ್ವಲ್ಪಕ್ಕೆ ಏನಾಗುತ್ತೆ, ಇವಾಗ ಕಣ್ಣು ಹೊಂಟು. ಹಾಂ ಅದು ಅನ್ನ ಆ ಥರ ಇರ್ತದೆ, ಯಾವ ಶಿವ ನಡ್ತಾ ಇತ್ತು. ಇದರಿಂದ ಹುಟ್ಟು ಸುಡಿ ಬೆಳ್ತಾ ನೆರವೇರಿಸಲ್ಲ. ಹಾಂ ಒಂದು ಆದ್ರೂ ಉಳಿಸಲ್ಲ. ಅರ್ಥ ಆಯ್ತಾ? ಇಲ್ಲಿಗೆ ಹೇಳ್ಬೇಕು ಅಂದ್ರೆ ಸ್ವಲ್ಪ ಆಸ್ಪತ್ರೆ ಮೆಟ್ಲು ನೋವು ಪಟ್ಟಿದ್ದಾಯ್ತು. ಹಾಂ ಸ್ವಾಮಿ ಆಯ್ತು. ಅರ್ಥ ಆಯ್ತಾ? ಹಾಂ ಸ್ವಾಮಿ. ಇದಲ್ಲ, ಇದು ಸ್ವಲ್ಪ ದಿವಸ ಅಷ್ಟೇ, ಅದು ಸ್ವಲ್ಪ ಸತ್ತೋಗ್ಬಿಡುತ್ತೆ. ಹಾಂ ಸ್ವಾಮಿ. ಸೌಂಡ್ ಕಡಿಮೆ ಕೊಡು. ಅಲ್ಲ ಹಾಂ ಅಂತ ಕಷ್ಟ ಐತೆ. ಹಾಂ ಫಸ್ಟ್ ಏಯ್ ಎಷ್ಟು ಸರಿ ಫೋನ್ ಮಾಡಿ ಫೋನ್ ಹೇಳ್ತಾ ಬಿಡೋದಪ್ಪ ಅದು ಇದನ್ನ. ಕಳ್ಕೊಂಡ್ರೆ ಆಗಲ್ಲ. ಹಾಂ ಸರಿ ಬಿಡು ಬಾಯ್ ಮನೆ ಬಂದಿದ್ದು ಮನೆಗೆ ಯಾವ ಥರ ಕೊಡುತ್ತೆ ಅದು? ಅದೇ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ಬೇಕು. ಮುಟ್ಬಿಟ್ಟೆ ದೇವ್ರು ಹೋಗುತ್ತಾ? ಬಾಯ್ ಮತ್ತೆ ಬಾ ಬಾ ಏನು ಮಾಡ್ಬೇಕು ಅದನ್ನ? ಬುದ್ಧಿವಂತರು ಪಂಡಿತರ ಕೈ ಕಳ್ಕೋಬೇಕು. ಹಾಂ ಅರ್ಥವಾಯ್ತೆ? ಹಾಂ ಸ್ವಾಮಿ. ಇನ್ನು ಭಗವಂತ ಕಾಪಾಡಿ, ನಿಮ್ಮ ಮುತ್ತೈದೆಯರು ಮೂರು ಭಗವಂತ ಕಾಪಾಡಿ. ಹಾಂ ಸ್ವಾಮಿ. ಅರ್ಥ ಐತೆ? ನೋಡು, ಅದು ಕಲಿಬೇಕು ಅಂದ್ರೆ ಹಾಂ ನಿನಗೆ ಯಂತ್ರ ಮಂತ್ರ ಕುಡಿಕೆ ತಾವತಿ ಏನಿಲ್ಲ. ಹಾಂ ಅರ್ಥ ಆಯ್ತಾ? ಇದೇ ನಮ್ಮ ಕೌದಳ್ಳಿ ಗೊತ್ತಾ? ನೋಡಿದ್ಯಾ? ಹೋದನಹಳ್ಳಿ ಕೌದಳ್ಳಿ ಹೋದಳ್ಳಿ ಅಲ್ಲಿ ಇದ್ರ ಹತ್ರ ಅಣ್ಣೂರ ಹತ್ರ ಮಾದೇಶ್ವರ ಬೆಟ್ಟ. ಮಾನೇಶ್ವರ ಬೆಟ್ಟ. ನಾನು ಹೇಳ್ತಿದ್ದೀನಿ ನಾನು. ಅಲ್ಲಿ ತಂತ ಸ್ವಲ್ಪ ರಾಮಾಂಜನ, ಹಾಂ ಸ್ವಲ್ಪ ರಾಮಾಂಜನ. ಅರ್ಥ ಆಯ್ತಾ? ಆ ಸರ್ಪಕ್ಕೆ ಕಣ್ಣು ಬರಬೇಕು. ಹಾಂ ಅರ್ಥ ಐತೆ? ಇದೇ ವರ್ಷ ಬೆಳಕಾಗ್ಬೇಕು. ಹಾಂ ಬೆಳಕು ಅಂದ್ರೆ ಇಂಥದ್ದೇ ಆಗತ್ತೆ ಅಂತ ಹೇಳಲ್ಲ. ಬೇಡ ಬೇಡ ಅದೇ ಯಾವುದೋ ಒಂದು ಆಗಲಿ. ಆಗ್ಲಿ ಕಣಪ್ಪ ಪಾಪ ಇದಾಗ್ಲಿ ಇದಾಗ್ಲಿ ಯಾವ್ದೋ ಒಂದು ಅದನ್ನ ಹಾಂ ಒಂದು ಮಾತು ನಾ ಹೇಳೋದು. ಅರ್ಥ ಐತೆ? ಪುರ ಕರೆ ನಾವು ಒಣಗಿ ಏನು ಮಾಡ್ತೀವಿ ಇರ್ಲಿ. ಆ ಸರ್ಪ ದೋಷ ಐತೆ ಅಂತ ಯಾರ ಬಾಯಿಗೂ ಬರಬಾರ್ದು. ಹಾಂ ಪುನಃ ನೀನು ಆಸ್ಪತ್ರೆ ಮೆಟ್ಟಿಗೆ ಹೋಗ್ಬಾರ್ದು. ಇಲ್ಲ ಹೋಗಲ್ಲ. ಇದು ಸ್ವಲ್ಪ ದಿವಸದಲ್ಲಿ ನಿಮ್ಗೆ ಬ್ಲೇ ಬಿಟ್ಟು ಶುರುವಾಗುತ್ತೆ. ಹಾಂ ಸ್ವಾಮಿ. ಅದಾಗಬಾರ್ದು. ಹಾಂ ಸ್ವಾಮಿ. ಗೊತ್ತಾಯ್ತಾ? ಹಾಂ ಅಂತ ಒಂದು ಉಪಕಾರ ಕಡಿ ಸ್ವಾಮಿ ಅಂದ್ರೆ ಇದೇ ನಮ್ಮ ಕೌದಲ್ಲಿ ಸರ್ವಾಂಜಲಿ ಒಂದು ಕಪ್ಪು ಕಳೆಗಾದ್ದು ಸರ್ಪರಾಮಾಂಜನ. ಇದ್ರ ಕಣ್ಣು ಮುಂದೆ ಕಡಿ ಸ್ವಾಮಿ ಅಂದ್ರೆ ನಿನ್ನ ಕಣ್ಣು ಮುಂದೆ ಕೊಟ್ಟು ಆಯ್ತು, ಏನು ಆಶೀರ್ವಾದ ಮಾಡೋದು? ಇಲ್ಲೊಂದಲ್ಲ, ನೀನು ಆತ್ಮ ಖುಷಿ ಇದ್ರೆ ಕಡಿ ಸ್ವಾಮಿ ಅಂದ್ರೆ ಇವತ್ಯಾವರ ಶನಿವಾರ ಶನಿವಾರ. ವಿಷ್ಣು ತಂದೆನೂ ಬಿಟ್ಟಿದ್ದ ಅವನು. ಹಾಂ ಶನಿ ಶನಿದೇವ ಅಂತ. ಶನಿದೇವ ವಿಷ್ಣುಪ್ಪಾಜಿ ಶನಿವಾರ. ಮೈ ಅವನು ಕೆಟ್ಟನ ಬಿಟ್ರೆ ಯಾರನ್ನೂ ಬಿಡೋದು. ಇಲ್ಲೇ ಇರ್ಬಿಡ್ತಾರೆ.
ಪುನಃ ನೋಡು, ನನ್ನ ಮಂಜುನಾಥ ಸ್ವಾಮಿ ಸಾಕ್ಷಿಯಾಗು, ಈ ವರ್ಷ ಒಂದು ತೊಟ್ಟ ಕಟ್ಟಬೇಕು, ಆ ಸಂತತಿ ಕೊಂಡು ಬರಬೇಕು, ಆ ದಡ್ಡ ಹೊಂಟೋಗ್ಬೇಕು ಅಂತ ಒಂದು ಕೊಳ್ಳೇಗಾಲ ಸ್ವಪ್ರಾಮಾನ್ಯ ಐತಿ. ನೀನು ಕೊಂಡು ಬಂದೆ ಕಳಿ ಸ್ವಾಮಿ ಅಂದರೆ ನೋಡು, ಏನೋ ಒಂದು ಉಪಕಾರ ಐತೆ, ನಾವು ಕೊಟ್ಟು ಹೋಗ್ತೀವಿ. ಅರೆ ಅವಕ್ಕೂ ಇಲ್ಲೊಂದಲ್ಲ, ನಿನ್ನ ಆತ್ಮ ಖುಷಿ ಇದ್ರೆ ದಂಡಕ್ಕೂ ದೋಷಕ್ಕೂ ಆಸ್ಪತ್ರೆಗೆ ಬಾಯಿ ಬಳ್ಕೊಂಡು ಇಷ್ಟು ಮಾಡ್ಕೊಳ್ತಾರೆ ಜನ. ಇವತ್ತು ಮನೆ ಅಮ್ಮನ ಇಷ್ಟೊಳೆ ಮಾತನ್ನ ಕಳ್ಕೊಂಡ್ರೆ ಕಳ್ಕೊ, ಇಲ್ಲ ಇಟ್ಕೊ, ನಿನ್ನ ಕರ್ಮ. ಕಳ್ಕೊಂಡ್ರೆ ಒಟ್ಟು ಒಳ್ಳೇದಾಯ್ತದೆ ವರ್ಷ. ಇದೇ ವರ್ಷ ಪಾಲ್ಕೇರಮ್ಮನ ತಾಯಿ ಸಾಕ್ಷಿಯಾಗು, ಜೈವಾಗ ಸರಿ, ಇವಾಗ ಆಯ್ತು. ಅವನ ಮಗ